ಮಿತ್ರರೇ ನಮಸ್ಕಾರ. ನೀವು ಇಲ್ಲಿ ಇರಾನ್ ಇಸ್ರೇಲ್ ಅಂತ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚೈನಾದಲ್ಲೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಆ ಮಹತ್ವದ ಬೆಳವಣಿಗೆ ಏನು ಕೇಳಿದ್ರೆ, ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಚೀನಾ ಒತ್ತಡಕ್ಕಾಗಲಿ ರಷ್ಯಾ ಒತ್ತಡಕ್ಕಾಗಲಿ ಯಾವುದಕ್ಕೂ ಮುಲಾಜು ಮಾಡದೆ ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಭಾರತದ ವಿರುದ್ಧ ಚೈನಾ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದೆ, ಚೈನಾದ ಇಬ್ಬಗೆಯ ನೀತಿ ಹೇಗಿದೆ, ಚೈನಾ ಹೇಗೆ ಪಾಕಿಸ್ತಾನದ ಭಯೋತ್ಪಾದನೆಗೆ ಬೆಂಗಾವಲಾಗಿ ನಿಂತಿದೆ ಅನ್ನೋದನ್ನು ಜಗಜ್ಜಾಹೀರು ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಅವರ ನಿರ್ಧಾರ ಇವತ್ತು ಕೇವಲ ರಾಷ್ಟ್ರಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂತಾಗಿದೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಮುಖಕ್ಕೆ ಹೊಡೆದ ಹಾಗೆ ಒಂದಷ್ಟು ಮಾತುಗಳನ್ನು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಚೈನಾದ ನಿರ್ಧಾರವನ್ನು ಕೂಡ ಖಂಡ ತುಂಡವಾಗಿ ಖಂಡಿಸಿದ್ದಾರೆ. ಇಡೀ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಭೆಯನ್ನೇ ಮೀನಿಂಗ್ಲೆಸ್ ಆಗುವಂತೆ ಮಾಡಿದ್ದಾರೆ. ಇದು ಭಾರತದ ಪಾಲಿಗೆ ಬಹಳ ದೊಡ್ಡ ವಿಚಾರ. ಹಾಗಾದರೆ ಏನಾಯಿತು, ಚೈನಾ ಏನು ಮಾಡ್ತು, ಆ ಸಭೆಯಲ್ಲಿ ರಾಜನಾಥ್ ಸಿಂಗ್ ಕೈಗೊಂಡಂತಹ ಬಹಳ ದೊಡ್ಡ ನಿರ್ಧಾರ ಏನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದರ ರಕ್ಷಣಾ ಸಚಿವರ ಮಟ್ಟದ ಸಭೆ ಚೀನಾದಲ್ಲಿ ನಡೀತಾ ಇತ್ತು. ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನು ಅಂತ ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಇದನ್ನ SCO ಅಂತ ಕರೆಯಲಾಗುತ್ತೆ. ಇದನ್ನು ಹುಟ್ಟು ಹಾಕಿದ್ದು ಚೀನಾ. 2001ರಲ್ಲಿ ಇದು ಜನ್ಮ ತಾಳತ್ತೆ. ಆರಂಭದಲ್ಲಿ ಇದರಲ್ಲಿ 6 ದೇಶಗಳಿರ್ತವೆ: ರಷ್ಯಾ, ಚೀನಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ. ಇದು ಆರಂಭದ ಮೆಂಬರ್ ಕಂಟ್ರಿಗಳು. ಇದನ್ನ ಚೈನಾ ಯಾಕೋಸ್ಕರವಾಗಿ ಹುಟ್ಟು ಹಾಕ್ತು ಅಂತಂದ್ರೆ, ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕ್, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಆರ್ಗನೈಸೇಷನ್, ಇಷ್ಟು ವಿಚಾರಗಳ ಮೇಲೆ ಇದು ಫೋಕಸ್ ಮಾಡುತ್ತೆ ಅಂತ ಚೀನಾ ಹೇಳಿತ್ತು. ಅನಂತರ 2017ರಲ್ಲಿ ಇದಕ್ಕೆ 2 ಹೊಸ ದೇಶಗಳನ್ನು ಸೇರಿಸಲಾಯಿತು. ಅದರಲ್ಲಿ ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ. ಅದಾದ ನಂತರ 2023ರಲ್ಲಿ ಇರಾನನ್ನು ಕೂಡ ಇದರ ಭಾಗವನ್ನಾಗಿಸಲಾಯಿತು. 2024ರಲ್ಲಿ ಬೆಲಾರೂಸ್ ಕೂಡ ಇದನ್ನು ಸೇರ್ಕೊಳ್ತು. ಒಟ್ಟಿಗೆ ಈಗ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನಲ್ಲಿ 10 ದೇಶಗಳಿದ್ದಾವೆ. ವಿಶ್ವದಲ್ಲಿರುವಂತಹ ರೀಜನಲ್ ಗ್ರೂಪ್ಗಳ ಪೈಕಿ ಇದಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಇದೆ. ಯಾಕೆಂದ್ರೆ ಬಹಳ ದೊಡ್ಡ ಗ್ರೂಪ್ ಇದು. ವಿಶ್ವದ ಜನಸಂಖ್ಯೆಯ ಒಟ್ಟು 42% ಹೊಂದಿದಂತಹ ದೇಶಗಳು ಈ ಗ್ರೂಪ್ನಲ್ಲಿದ್ದಾವೆ. ಈ SCOದಲ್ಲಿ ಈ G20 ಮಾದರಿಯಲ್ಲೇ ಅನೇಕ ಸಭೆಗಳು ನಡೀತಾ ಇರ್ತವೆ. ಈ G20ಯಲ್ಲೂ ಕೂಡ ಒಮ್ಮೆ ವಿದೇಶಾಂಗ ಸಚಿವರ ಮಟ್ಟದ ಸಭೆ ನಡೆಯುತ್ತೆ, ಆನಂತರ ರಕ್ಷಣಾ ಸಚಿವರ ಮಟ್ಟದ ಸಭೆ ನಡೆಯುತ್ತೆ. ಹೀಗೆ ಬೇರೆ ಬೇರೆ ಹಂತದ ಸಭೆ ನಡೆದು ಅಂತಿಮವಾಗಿ ರಾಷ್ಟ್ರದ ನಾಯಕರ ಮಟ್ಟದ ಸಭೆ ನಡೆಯುತ್ತೆ. ಅದೇ ಮಾದರಿಯಲ್ಲಿ SCOದಲ್ಲೂ ಕೂಡ ಈ ರೀತಿಯ ಸಭೆಗಳನ್ನು ನಡೆಸಲಾಗುತ್ತೆ. ಸದ್ಯ ಈ SCOದ ಡಿಫೆನ್ಸ್ ಮಿನಿಸ್ಟರ್ ಮಟ್ಟದ ಸಭೆಯನ್ನ ಚೈನಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆರಂಭದಲ್ಲಿ ಭಾರತದ ರಾಜನಾಥ್ ಸಿಂಗ್ ಅವರು ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಆದರೆ ಭಾರತ ಫೈನಲ್ ಆಗಿ ಒಂದು ನಿರ್ಧಾರ ಮಾಡಿತು, ನಾವಿದ್ರಿಂದ ಹೊರಗುಳಿಬಾರದು, ಯಾಕೆಂದ್ರೆ ಇದೊಂದು ನಮಗೆ ಒಳ್ಳೆ ಅವಕಾಶ. ಭಯೋತ್ಪಾದನೆಯ ವಿರುದ್ಧ ಭಾರತ ಏನು ಧ್ವನಿ ಎತ್ತಿದೆಯಲ್ಲ, ಇದನ್ನು SCOಗೂ ಕೂಡ ವಿಸ್ತರಿಸಬೇಕು ಅಂತ ಭಾರತ ನಿರ್ಧಾರ ಮಾಡುತ್ತೆ. ಹೀಗಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಚೈನಾಗೆ ಹೋಗ್ತಾರೆ. ನಿಮಗೆ ನೆನಪಿರಲಿ, ಈ SCOದ ಅಜೆಂಡಾಗಳಲ್ಲಿ ಪ್ರಮುಖವಾದಂತಹ 3 ಅಂಶಗಳಿದ್ದಾವೆ. ಮೊದಲನೇದಾಗಿ ಕೌಂಟರ್ ಟೆರರಿಸಂ ಅಂಡ್ ರೀಜನಲ್ ಸೆಕ್ಯೂರಿಟಿ, ಎರಡನೆಯ ಉದ್ದೇಶ ಎಕನಾಮಿಕ್ಸ್ ಅಂಡ್ ಕನೆಕ್ಟಿವಿಟಿ, ಮೂರನೆಯದಾಗಿ ಕಲ್ಚರಲ್ ಕೋಆಪರೇಷನ್ ಅಂಡ್ ರೀಜನಲ್ ಡೈಲಾಗ್. ಇದಿಷ್ಟು SCOದ ಅಜೆಂಡಾಗಳು. ಇದರ ಮೇಲೆ ಆ ಸಂಘಟನೆಯನ್ನು ಹುಟ್ಟು ಹಾಕಿರುವಂತದ್ದು. ಇದರಲ್ಲಿ ಮೈನ್ ಆಗಿ ಫೋಕಸ್ ಮಾಡುವಂತಹದ್ದೇ ಕೌಂಟರ್ ಟೆರರಿಸಂ ಅಂಡ್ ರೀಜನಲ್ ಸೆಕ್ಯೂರಿಟಿ. ಇದಕ್ಕೋಸ್ಕರವಾಗಿ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ RATS ಅನ್ನು ಕೂಡ ರೂಪಿಸಲಾಗಿದೆ. ಇದರ ಹೆಡ್ ಕ್ವಾರ್ಟರ್ಸ್ ತಾಷ್ಕೆಂಟ್ನಲ್ಲಿದೆ. ನಾನು ಯಾಕೆ ಇದನ್ನು ನಿಮಗೆ ಮತ್ತೆ ವಿವರಿಸ್ತಾ ಇದ್ದೀನಿ ಅಂತಂದರೆ, ಈ SCOದ ಮೂಲ ಅಜೆಂಡಾವೇ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವಂಥದ್ದು. ಹೀಗಾಗಿ ಪ್ರತಿ ಬಾರಿ ಇದರಲ್ಲಿ ಸಭೆ ಆದಂತಹ ಸಂದರ್ಭದಲ್ಲೂ ಕೂಡ ಭಯೋತ್ಪಾದನೆಯ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಇದರಲ್ಲಿ ಭಯೋತ್ಪಾದನೆ ಬಗ್ಗೆ ಚರ್ಚೆ ಆಗುತ್ತೆ, ಆದರೆ ಅದು ಪಾಕಿಸ್ತಾನದ ವಿರುದ್ಧವಾಗಿ ಯಾವೆಲ್ಲ ಭಯೋತ್ಪಾದನಾ ಚಟುವಟಿಕೆಗಳಾಗ್ತವೋ ಅದರ ವಿರುದ್ಧ ಮಾತ್ರ. ಪಾಕಿಸ್ತಾನ ಮಾಡುವಂತಹ ಭಯೋತ್ಪಾದನೆಯ ಚಟುವಟಿಕೆಯ ಬಗ್ಗೆ ಈ ಸಂಘಟನೆ ಮೌನವಾಗಿರುತ್ತೆ. ಇದನ್ನು ನಾನೇನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಇವತ್ತಿದು ಸಾಬೀತಾಗಿದೆ, ಜಗತ್ತಿನೆದುರು ಭಟಾ ಬಯಲಾಗಿದೆ. ಅದು ಹೇಗೆ ಕೇಳಿದ್ರೆ, ಈ SCO ಶೃಂಗಸಭೆ ಮುಗಿಯುತ್ತಲ್ಲ, ಅದಾಗ್ತಿದ್ದ ಹಾಗೆ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಲಾಗುತ್ತೆ. ಅಂದರೆ ಎಲ್ಲ ದೇಶಗಳು ಒಟ್ಟಾಗಿ ಒಂದು ವಿಚಾರವನ್ನು ಖಂಡಿಸುವಂತಹ ನಿರ್ಣಯ ಅದು. ಅದಕ್ಕೆಲ್ಲರೂ ಸಹಿ ಮಾಡ್ತಾರೆ. ಅಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿರ್ತಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮೊನ್ನೆ G7 ಶೃಂಗಸಭೆ ಕೆನಡಾದಲ್ಲಿ ನಡೀತು. ಕೆನಡಾದಲ್ಲಿ ಇಸ್ರೇಲ್ಗೆ ಬೆಂಬಲ ಕೊಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಇರಾನ್ ಯಾವ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರದು ಅಂತ G7 ರಾಷ್ಟ್ರಗಳು ಕೂಡ ನಿರ್ಣಯವನ್ನು ಕೈಗೊಂಡ್ವು. ಅಂದರೆ ಒಂದು ವಿಚಾರದ ಬಗ್ಗೆ ಎಲ್ಲರೂ ಸಹಮತಿ ವ್ಯಕ್ತಪಡಿಸಿದ ಬಳಿಕ ಒಂದು ಜಾಯಿಂಟ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಲಾಗುತ್ತೆ. ಅದಕ್ಕೆ ಎಲ್ಲ ದೇಶಗಳು ಸಹಿ ಹಾಕ್ತವೆ. ಹೀಗೆ ಮಿತ್ರರೇ, ಇವತ್ತು ಕೂಡ ಭಯೋತ್ಪಾದನೆಯ ಬಗ್ಗೆ, ಕೆಲವೊಂದಷ್ಟು ರೀಜನಲ್ ಸೆಕ್ಯೂರಿಟಿಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ ಬಳಿಕ ಒಂದು ಜಾಯಿಂಟ್ ಸ್ಟೇಟ್ಮೆಂಟನ್ನು SCOದಲ್ಲಿ ರೆಡಿ ಮಾಡಲಾಗುತ್ತೆ. ಈ ಸ್ಟೇಟ್ಮೆಂಟನ್ನು ರೆಡಿ ಮಾಡುವಂತಹ ಕೆಲಸ ಯಾರದ್ದು ಕೇಳಿದ್ರೆ, ಯಾರು ಆ ಸಭೆಯನ್ನು ಹೋಸ್ಟ್ ಮಾಡ್ತಾ ಇರ್ತಾರೋ, ಯಾರು ಅದರ ಆತಿಥ್ಯವನ್ನು ವಹಿಸಿರ್ತಾರೋ ಅವರೇ ಈ ಜಾಯಿಂಟ್ ಸ್ಟೇಟ್ಮೆಂಟನ್ನು ರೆಡಿ ಮಾಡಬೇಕು.
ಹೇಗೆ ಅಂತಂದರೆ ಎಲ್ಲ ದೇಶಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಯಾರ್ಯಾರು ಯಾವ್ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಅದನ್ನು ಫೋಕಸ್ ಮಾಡಬೇಕು, ಅದರಲ್ಲಿ ಟಾಪ್ ಪ್ರಯಾರಿಟಿಯನ್ನು ಕೊಟ್ಟು ಜಾಯಿಂಟ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಬೇಕು. ಅಲ್ಲಿ ಆತಿಥ್ಯ ವಹಿಸಿದಂತಹ ದೇಶದ ಜವಾಬ್ದಾರಿ ಎಷ್ಟಿರುತ್ತೆ ಕೇಳಿದ್ರೆ ಆ ಸ್ಟೇಟ್ಮೆಂಟನ್ನು ಎಲ್ಲ ಸದಸ್ಯ ದೇಶಗಳು ಕೂಡ ಒಪ್ಕೊಳ್ಳುವಂತಿರಬೇಕು. ಇವತ್ತೂ ಸಹ ಈ ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ SCOದ ಶೃಂಗಸಭೆಗೆ ಭಾರತ ತನ್ನ ಕನ್ಸರ್ನ್ ವ್ಯಕ್ತಪಡಿಸಿತ್ತು. ಭಾರತದಲ್ಲಿ ಏಪ್ರಿಲ್ 22ನೇ ತಾರೀಕು ಸಂಭವಿಸಿದಂತಹ ಪೆಹಲ್ಗಾಮ್ ಉಗ್ರ ಕೃತ್ಯವನ್ನ ಖಂಡಿಸಬೇಕು, ಈ ಅಂಶವನ್ನ ಇದರಲ್ಲಿ ಮೆನ್ಷನ್ ಮಾಡಬೇಕು ಅಂತ ಭಾರತ ಮೊದಲೇ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಯಾಕೆಂತಂದ್ರೆ ನಿಮಗೆಲ್ಲ ಗೊತ್ತು ಅದೆಷ್ಟು ದೊಡ್ಡ ಉಗ್ರ ಕೃತ್ಯ, ಯಾವ ರೀತಿಯಾಗಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು, ಅದಕ್ಕೆ ಪ್ರತಿಯಾಗಿ ಭಾರತ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತು, ಅದು ವಿಶ್ವಮಟ್ಟದಲ್ಲಿ ಯಾವ ರೀತಿಯಾಗಿ ಸದ್ದು ಮಾಡ್ತು, ಎಲ್ಲವೂ ಕೂಡ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈ ಕಾರಣದಿಂದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಈ ಶೃಂಗಸಭೆಯಲ್ಲೂ ಕೂಡ ಈ ಬಗ್ಗೆ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಮೆನ್ಷನ್ ಮಾಡಬೇಕು ಅಂತ ಭಾರತ ಕೇಳ್ಕೊಂಡಿತ್ತು. ಆದರೆ ಇದಕ್ಕೆ ಚೀನಾ ಒಪ್ಪಿಲ್ಲ. ಕೇವಲ ಚೀನಾ ಭಾರತದ ಮನವಿಯನ್ನು ಒಪ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಭಾರತ ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಚೀನಾ ಬುದ್ಧಿ ನಮಗೆ ಗೊತ್ತಲ್ವಾ, ಅವರು ಭಯೋತ್ಪಾದನೆಯ ನಿರ್ಧಾರದಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾರೆ, ಅವರಿಗೆ ಪಾಕಿಸ್ತಾನ ಹೆಚ್ಚು, ಇದೆಲ್ಲ ಭಾರತಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಚೀನಾ ಅಲ್ಲಿ ಕುತಂತ್ರ ಬುದ್ಧಿ ಏನು ಮಾಡುತ್ತೆ ಗೊತ್ತಾ, ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ನಡೀತಿರುವಂತಹ ಸ್ವತಂತ್ರ ಹೋರಾಟವನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾರೆ. ಬಲೂಚ್ ಪ್ರಾಂತ್ಯದಲ್ಲಾದಂತಹ ಟ್ರೈನ್ ಹೈಜಾಕ್ ಇರಬಹುದು, ಅದಾದ ನಂತರ ನಡೆದಂತಹ ಕೆಲವೊಂದಷ್ಟು ಘಟನೆಗಳಿರಬಹುದು, ಇದನ್ನೆಲ್ಲ ಮೆನ್ಷನ್ ಮಾಡಿ ಖಂಡಿಸುವಂತಹ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅಂದರೆ ಇಲ್ಲಿ ಚೈನಾದ ಇಬ್ಬಗೆಯ ನೀತಿ ಎದ್ದು ಕಾಣ್ತಾ ಇದೆ. ಬಲೂಚಿಸ್ತಾನದಲ್ಲಿ ಆಗಿದ್ದು ಟೆರರ್ ಅಟ್ಯಾಕ್ ಅಂತೆ, ಆದರೆ ಪೆಹಲ್ಗಾಮ್ನಲ್ಲಾಗಿದ್ದು ಟೆರರ್ ಅಟ್ಯಾಕ್ ಅಲ್ಲ. ಹೀಗಾಗಿ ಈ ವಿಚಾರ ರಾಜನಾಥ್ ಸಿಂಗ್ ಅವರನ್ನು ಕೆರಳಿಸಿತು. ಅದಕ್ಕೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆನ್ ಸ್ಪಾಟ್ನಲ್ಲೇ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಈ SCOದ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಸಹಿ ಹಾಕೋದಿಲ್ಲ. ಅಂದರೆ ಭಾರತ ಆ ಟೋಟಲಿ ಜಾಯಿಂಟ್ ಸ್ಟೇಟ್ಮೆಂಟ್ನಿಂದಲೇ ಹೊರಗುಳಿತು. ಸಾಮಾನ್ಯವಾಗಿ ಈ ಜಾಯಿಂಟ್ ಸ್ಟೇಟ್ಮೆಂಟ್ನ ನಿಯಮ ಹೇಗೆ ಕೇಳಿದ್ರೆ, ಯಾವುದೇ ಒಂದು ದೇಶ ಅಪಸ್ವರ ತೆಗೆದು ಅದಕ್ಕೆ ಸಹಿ ಮಾಡಿಲ್ಲ ಅಂತ ಆದರೂ ಕೂಡ ಅದು ಜಾಯಿಂಟ್ ಸ್ಟೇಟ್ಮೆಂಟ್ ಆಗಿ ಹೊರಗೆ ಬರೋದಿಲ್ಲ, ಇಂಡಿವಿಜುವಲ್ ಸ್ಟೇಟ್ಮೆಂಟೇ ಆಗ್ತವೆ. 10 ದೇಶಗಳು ತಮಗೆ ಬೇಕಾದಂಥ 10 ಸ್ಟೇಟ್ಮೆಂಟ್ಗಳನ್ನು ಕೊಡ್ತವೆ. ಅಂದರೆ ಆ ಇಡೀ ಸಭೆ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟೇ ಅಲ್ಲ, ರಾಜನಾಥ್ ಸಿಂಗ್ ಅಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವರ ಮುಂದೆಯೇ ಅಬ್ಬರದ ಭಾಷಣವನ್ನು ಕೂಡ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಪಾಕಿಸ್ತಾನದ ಬಗ್ಗೆ ಏನು ಹೇಳಿದ್ದಾರೆ ಕೇಳಿದ್ರೆ, ಇವತ್ತು ಕೆಲ ದೇಶಗಳು ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ತಮ್ಮ ಪಾಲಿಸಿಯಾಗಿ ಅಡಾಪ್ಟ್ ಮಾಡಿಕೊಂಡಿದ್ದಾವೆ. ಆ ದೇಶದಲ್ಲಿ ಜಾಗತಿಕವಾದಂತಹ ಭಯೋತ್ಪಾದಕರಿಗೆ ಆಶ್ರಯವನ್ನು ಕೊಡಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸತ್ತಂತಹ ಟೆರರಿಸ್ಟ್ಗಳಿಗೆ ಹುತಾತ್ಮರ ಸ್ಥಾನವನ್ನು ನೀಡಿ ಗ್ಲೋರಿಫೈ ಮಾಡೋದಲ್ಲದೆ ಸ್ಟೇಟ್ ಹಾನರ್ ಅನ್ನು ಕೂಡ ಕೊಡಲಾಗುತ್ತೆ. ಇಂತಹ ದೇಶಗಳ ಕೃತ್ಯದ ವಿರುದ್ಧವಾಗಿ ಶಾಂಘೈ ಕೋಆಪರೇಷನ್ ಅಂತಹ ಸಂಘಟನೆಗಳು ಬಾಯಿ ಮುಚ್ಚಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಮೌನವಾಗಿರೋದಕ್ಕೂ ಸಾಧ್ಯ ಇಲ್ಲ. ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ರಾಜನಾಥ್ ಸಿಂಗ್ ಪಾಕಿಸ್ತಾನ ಮತ್ತು ಚೈನಾದ ಮುಖಕ್ಕೆ ಹೊಡೆದಾಗ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವನಾದಂಥ ಖ್ವಾಜಾ ಆಸಿಫ್ ಕೂಡ ಸ್ಥಳದಲ್ಲಿ ಹಾಜರಿದ್ದ. ಖ್ವಾಜಂಗೆ ಅರ್ಥ ಆಯ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ರಾಜನಾಥ್ ಸಿಂಗ್ ಮಾತ್ರ ಕಡ್ಡಿ ಮುರಿದ ಹಾಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇವತ್ತು ನಡೆದಂತಹ ಈ ಬೆಳವಣಿಗೆ ಇದೆಯಲ್ಲ, ಮುಂದಿನ ಅನೇಕ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಇವತ್ತು ಚೈನಾ ಮತ್ತು ಭಾರತ ಒಂದೇ ವೇದಿಕೆಯಲ್ಲಿ ಬರಬೇಕು, ಒಗ್ಗಟ್ಟಾಗಿರಬೇಕು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ಬಿಡಬೇಕು ಅಂತ ಹೇಳಿ ರಷ್ಯಾ ಭಾರಿ ಪ್ರಯತ್ನ ಮಾಡ್ತಾ ಇದೆ. ಪುತಿನ್ ಸ್ವಲ್ಪ ಹೆಚ್ಚೆ ಎಂಬಂತೆ RICಯನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. RIC ಅಂತಂದ್ರೆ ರಷ್ಯಾ, ಇಂಡಿಯಾ, ಚೀನಾ. ಈ 3 ದೇಶಗಳು ಒಂದಾಗಿದ್ದೇ ಆದರೆ ಪಾಶ್ಚಿಮಾತ್ಯ ಶಕ್ತಿಗಳು ಇಲ್ಲೇನೂ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಏಷ್ಯಾದಲ್ಲಿ ನಮ್ಮದೇ ರಾಜ್ಯಭಾರ ಅನ್ನುವಂಥದ್ದು ರಷ್ಯಾದ ಕಲ್ಪನೆ. ಆದರೆ ಯಾವಾಗ ರಷ್ಯಾ ಈ ರೀತಿಯ ಪ್ರಯತ್ನ ಮಾಡುತ್ತೋ, ಚೈನಾ ಕುತಂತ್ರ ಬುದ್ಧಿಯನ್ನು ಮಾಡುತ್ತೆ. ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಆ ಪಾಕಿಸ್ತಾನದ ಬಾಲ ಹಿಡ್ಕೊಂಡು ಓಡಾಡುತ್ತೆ. ಇದನ್ನು ಭಾರತ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಹೀಗಾಗಿ ರಷ್ಯಾದ ಈ ಪ್ರಯತ್ನಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಚೈನಾದ ಈ ರೀತಿಯ ಕೃತ್ಯಗಳು ಭಾರಿ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ಮಿತ್ರರೇ, ಈ ವರ್ಷಾಂತ್ಯದಲ್ಲಿ ಇದೇ ಚೈನಾದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಲೀಡರ್ ಮಟ್ಟದ ಒಂದು ಸಭೆ ನಡೆಯುತ್ತೆ. ಅದು ಶೃಂಗಸಭೆ. ಅದು SCOದ ಸದಸ್ಯ ದೇಶಗಳ ನಾಯಕರು ಭಾಗಿಯಾಗುವಂಥ ಸಭೆ. ಅದು ಪ್ರಧಾನಿ ನರೇಂದ್ರ ಮೋದಿ, ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ವ್ಲಾದಿಮಿರ್ ಪುತಿನ್, ಇರಾನ್ನ ಅಧ್ಯಕ್ಷ ಪೆಜೆಸ್ಕಿಯಾನ್ ಇವರೆಲ್ಲರೂ ಭಾಗಿಯಾಗುವಂಥ ಸಭೆ ಅದು. ಆದರೆ ಇದಕ್ಕೆ ನರೇಂದ್ರ ಮೋದಿ ಅವರು ಹೋಗ್ತಾರಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ನರೇಂದ್ರ ಮೋದಿ ಅವರು ಈ ಸಭೆಯನ್ನು ಸ್ಕಿಪ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನೋಡೋಕೆ ಹೋದರೆ ಭಾರತ ಬ್ರಿಕ್ಸ್ನಲ್ಲಿ ತೋರಿಸಿದಷ್ಟು ಆಸಕ್ತಿಯನ್ನು ಈ SCOಗೆ ತೋರಿಸಲ್ಲ. ಯಾಕೆಂದರೆ ಇದು ಚೀನಾವೇ ಹುಟ್ಟು ಹಾಕಿದಂಥ ಒಂದು ಸಂಘಟನೆ. ಇದರಲ್ಲಿ ಚೀನಾದ ಹಿತಾಸಕ್ತಿಗಳಿದೆಯೇ ಹೊರತು ಭಾರತಕ್ಕೆ ಒಳಿತಾಗುವಂಥ ಯಾವುದೇ ನಿರ್ಧಾರಗಳನ್ನು ಇದರಲ್ಲಿ ಕೈಗೊಳ್ಳೋದಿಲ್ಲ. ಭಾರತ ಆದರೂ ಕೂಡ ಯಾಕೆ ಇದರಲ್ಲಿ ಜಾಯ್ನ್ ಆಗಿದೆ, ಯಾಕೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತಂದರೆ ರಷ್ಯಾದ ಒತ್ತಾಯ. ರಷ್ಯಾಗೊಂದು ಬಯಕೆ ಸದಾ ಇದ್ದೇ ಇರುತ್ತೆ, ಭಾರತ ಇಂತಹದ್ರಲ್ಲಿ ಭಾಗಿಯಾಗಬೇಕು. ರಷ್ಯಾದ ಈ ಒತ್ತಾಯದ ಮೇರೆಗೆ ಭಾರತ ಇದರಲ್ಲಿ ಜಾಯ್ನ್ ಆಗಿದ್ದು, ಈ ಹಿಂದೆ ಎಲ್ಲ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಚೈನಾ ಮತ್ತು ಭಾರತದ ಅಂತರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ.
ಪ್ರತಿ ಬಾರಿ ಭಾರತ ಚೈನಾದ ಕುತಂತ್ರ ಬುದ್ಧಿಗಳನ್ನು ಕ್ಷಮಿಸಿದಂತಹ ಸಂದರ್ಭದಲ್ಲೂ ಕೂಡ ಚೈನಾ ಇನ್ನೊಮ್ಮೆ ಧೋಖಾ ಮಾಡುತ್ತೆ ಹೊರತು ತನ್ನ ತಪ್ಪನ್ನು ತಿದ್ದಿಕೊಳ್ಳೋದಿಲ್ಲ. ಇತ್ತೀಚೆಗಷ್ಟೇ ಭಾರತದ NSA ಅಜಿತ್ ದೋವಾಲ್ ಮತ್ತು ಚೀನಾದ ವಿದೇಶಾಂಗ ಮಂತ್ರಿ ವಾಂಗ್ ಯಿ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಮೀಟಿಂಗ್ ನಡೆದಿತ್ತು. ಗಡಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಆದರೆ ಚೈನಾದ ಪಾಕಿಸ್ತಾನದ ಪ್ರೇಮ ಇದೆಯಲ್ಲ, ಇದು ಭಾರತ ಮತ್ತು ಚೈನಾದ ಸಂಬಂಧಕ್ಕೆ ಸದಾ ಹುಳಿ ಹಿಂಡುತ್ತೆ. ಈ ಬಾರಿ SCO ಶೃಂಗಸಭೆಯಲ್ಲಿ ಆಗಿದ್ದು ಕೂಡ ಅದೇ. ಆದರೆ ಭಾರತ ಕೈಗೊಂಡಂತಹ ನಿರ್ಧಾರ ಇದೆಯಲ್ಲ, ರಕ್ಷಣಾ ಸಚಿವರು ಈ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ನಿಂದ ಹೊರಗುಳಿದಿರುವಂತಹದ್ದು ಚೈನಾಗ ಮುಖಕ್ಕೆ ಹೊಡೆದಂಗಂತೂ ಆಗಿದೆ. ಇದೇ SCO 14ನೇ ತಾರೀಕು ಒಂದು ಸಭೆಯನ್ನು ನಡೆಸಿತ್ತು. ಆ ಸಭೆ ಯಾಕೋಸ್ಕರವಾಗಿ ಅಂತಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿಯನ್ನ ಖಂಡಿಸೋದಕ್ಕೋಸ್ಕರವಾಗಿ. ಆ ಸಂದರ್ಭದಲ್ಲಿ ಭಾರತ ಅದನ್ನು ಸ್ಕಿಪ್ ಮಾಡಿತ್ತು. ಯಾಕೆಂದ್ರೆ ಇಲ್ಲಿ ಇರಾನ್ ಪರವಾಗಿ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಇಸ್ರೇಲ್ನ ವಾದಕ್ಕೆ ಯಾವುದೇ ಬೆಲೆ ಸಿಗೋದಿಲ್ಲ. ಭಾರತ ಆ ಸಭೆಯಲ್ಲಿ ಭಾಗಿಯಾಯಿತು ಅಂತಂದ್ರೆ ಭಾರತ ಇಸ್ರೇಲ್ ವಿರುದ್ಧ ಇದೆ ಎನ್ನುವಂತಹ ಸಂದೇಶ ಹೋಗ್ಬಿಡುತ್ತೆ. ಹೀಗಾಗಿ ಭಾರತ ಜಾಣ್ಮೆಯಿಂದ ಈ ಸಭೆಯಿಂದ ಹೊರಗುಳಿದಿತ್ತು. ಇದೆಲ್ಲ ಏನನ್ನ ತೋರಿಸ್ತಾ ಇದೆ ಅಂತಂದ್ರೆ SCOದ ಎಲ್ಲ ನಿರ್ಧಾರವನ್ನ ಭಾರತ ಖಂಡಿಸ್ತಾ ಇದೆ, ಅದರ ಜೊತೆಗೆ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.